ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಈಗ ಒಂದು ರೀತಿ ಇವರು ನಿಜವಾಗಲೂ ಜನಪ್ರತಿನಿಧಿಯೋ ಅಥವಾ ಅಲ್ವಾ ಅನ್ನುವಂಥ ಅನುಮಾನವನ್ನು ಮೂಡಿಸ್ತಾ ಇದೆ. ಒಬ್ಬ ಶಾಸಕನಾಗಿ ಪ್ರಜಾಸತ್ತಾತ್ಮಕವಾಗಿ ಸಾಂವಿಧಾನಿಕವಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಒಬ್ಬ ಶಾಸಕ ತಾನಾಡುವ ಮಾತು ಎಷ್ಟು ಜವಾಬ್ದಾರಿಯುತವಾಗಿರಬೇಕು ಅನ್ನೋ ಪ್ರಜ್ಞೆ ಇಲ್ಲದೆ ಮಾತಾಡಿದ್ರೆ ಏನೆಲ್ಲ ಸಮಾಜದಲ್ಲಿ ಅವಾಂತರ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಯಶ್ಪಾಲ್ ಸುವರ್ಣ ಅವರ ಸ್ಟೇಟ್ಮೆಂಟೇ ಕಾರಣ. ಈಗ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು ಸ್ನೇಹಿತರೆ? ಆ ಸ್ಟೇಟ್ಮೆಂಟ್ ಬರೋಕ್ಕಿಂತ ಮುಂಚೆ ಏನಾಗಿದೆ BJPಯ ನಾಯಕರಿಗೆ, BJP ಲೀಡರ್ಗಳಿಗೆ ಏನಾಗಿದೆ? ಒಂದು ಕಡೆ CT ರವಿಯವರು ಏನೇನೋ ಮಾತಾಡ್ತಾರೆ. ಮುಲ್ಲಾನ ಎದೆಯಲ್ಲಿ 3 ಅಕ್ಷರ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮುಲ್ಲಾನಿಗೂ ನೀಟಕ್ಷರಿಗೂ ಏನು ಸಂಬಂಧ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವ್ರು ಯಾರೋ ಒಬ್ಬ XMP ಏನು ದೆಹಲಿಯಲ್ಲಿ ನೀಟ್ ವಿರುದ್ಧ ಪ್ರೊಟೆಸ್ಟ್ ಮಾಡೋರಿಗೆ ಬಿರಿಯಾನಿ ಕೊಡ್ತಾರೆ ಅಂತ ಹೇಳ್ತಾರೆ. ಬಿರಿಯಾನಿ ಕೊಡೋದು ತಪ್ಪ? ನನಗೆ BJP ನಾಯಕರು ಹತಾಶರಾಗಿದ್ದಾರಾ ಅಥವಾ ಗೆಲುವಿನ ಮಾರ್ಗ ಅಥವಾ ಜನರನ್ನು ಸೆಳೆಯೋ ತಂತ್ರ ಅಂದರೆ ಬರೀ ಈ ರೀತಿ ಕೋಮು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಜನ ನಿಮ್ಮನ್ನು ಇಷ್ಟಪಟ್ಬಿಡ್ತಾರಾ? ಜನ ಯುವಕರು ಶಿಳ್ಳೆ ಕೇಕೆ ಹೊಡೆದು ಬಿಟ್ರೆ ನೀವು ಗೆದ್ದು ಬಿಟ್ರಾ? ಹಂಗೆ ನೋಡಿದ್ರೆ ಯುವಕರಿಗೆ ಬೇಕಾಗಿರೋದು ನಿಮ್ಮ ಈ ಕೋಮು ದ್ವೇಷದ ಭಾಷಣಗಳಲ್ಲ. ಯುವಕರಿಗೆ ಬೇಕಾಗಿರೋದು ಉದ್ಯೋಗ, ಯುವಕರಿಗೆ ಬೇಕಾಗಿರೋದು ಒಳ್ಳೆಯ ಅವಕಾಶ, ಸೌಹಾರ್ದತೆ, ಒಳ್ಳೆಯ ನಾಲೆಡ್ಜ್. ಅದನ್ನು ಹೇಳಿ. ಅದನ್ನು ಬಿಟ್ಟು ಬರೀ ಈ ಕೋಮು ಭಾಷಣಗಳನ್ನು ಮಾಡಿ ಶಿಳ್ಳೆ ಕೇಕೆ ಚಪ್ಪಾಳೆ ಗಿಟ್ಟಿಸ್ಕೊಂಬಿಟ್ರೆ ನಿಮ್ಮ ಸಾಧನೆನಾ? ಈಗ ಯಶ್ಪಾಲ್ ಸುವರ್ಣ ಹೇಳಿರೋದೇನು ನೋಡ್ರಿ, ನಾವು ಬಾಬ್ರಿ ಮಸೀದಿಯನ್ನು ಕೆಡವಿಬಿಟ್ವಲ್ಲ, ಆ ಬಾಬ್ರಿ ಮಸೀದಿಯನ್ನು ಕೆಡವಿದ ತರಹದಲ್ಲೇ ನಾವು ರಾಹುಲ್ ಗಾಂಧಿಯವರನ್ನ ಅವರ ವಂಶವನ್ನು ನಿರ್ನಾಮ ಮಾಡಿಬಿಡ್ತೀವಿ. ಎಚ್ಚರಿಕೆ. ಬರೀ ವಡಿ ಬಡಿ ಕಡಿ ಕೆಡವೋದು ಬರೀ ಇದೇನಾ? ಇದಷ್ಟೇ ಅಲ್ಲ, ಪ್ರಕಾಶ್ ರಾಜ್ ಅವ್ರಿಗೂ ಹೇಳಿದ್ದಾರೆ ತುಳುವಲ್ಲಿ, ನಾವು ನೋಡಿ ನೀವು ಹಂಗೆ ಮಾಡ್ತೀರಾ, ನೀವು ಹಿಂಗೆ ಮಾಡ್ತೀರಾ, ನಿಮ್ಮನ್ನು ನಾವು ಮೀನುಗಳಿಗೆ ಆಹಾರ ಮಾಡಿಬಿಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಈಗ ಯಶ್ಪಾಲ್ ಸುವರ್ಣ ಅವರ ವಿರುದ್ಧ FIR ದಾಖಲಾಗಿದೆ. ಸೊ ಮುಂದಿನ ಕ್ರಮ ನೋಡಬೇಕು. ಆದರೆ ನನಗನ್ಸೋದು ಮಿಸ್ಸಾಗಿ ಏನಾದರೂ ಶಾಸಕರಾಗಿ ಬಂದುಬಿಟ್ರೆ ಹೇಗೆ ಅಂತ. ಎಷ್ಟು ಜವಾಬ್ದಾರಿ ಸ್ಥಾನ ಅದು. ನೀವು ಮಾತಾಡೋ ಮಾತು ಎಷ್ಟು ವ್ಯಾಲ್ಯೂಬಲ್ ಆಗಿರಬೇಕು, ಮೌಲ್ಯಯುತವಾಗಿರಬೇಕು, ಸಮಾಜದಲ್ಲಿ ಎಂಥ ಸಂದೇಶವನ್ನು ಕೊಡಬೇಕು. ನಾವು ಮಸೀದಿ ಕೆಡ್ತೀವಿ, ನಾವು ನಿರ್ನಾಮ ಮಾಡಿಬಿಡ್ತೀವಿ, ಎಚ್ಚರಿಕೆ, ಹಾಗೆ ಹೀಗೆ, ಬರೀ ಇದೇ ಆಗೋಯ್ತಾ? ಒಳ್ಳೆ ಕೆಲಸ ಮಾಡಿ. ನಿಮ್ಮ ಕ್ಷೇತ್ರದಲ್ಲಿ ಏನು ಉಡುಪಿಯಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ರಿ ಅದ್ರ ಬಗ್ಗೆ ಹೇಳಿ. ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟನ್ನು ಬಹಿರಂಗಗೊಳಿಸಿ. ನೋಡಿ, ನಾವು ಇಂಥ ಸಾಧನೆ ಮಾಡಿದ್ದೀನಿ, ಇಷ್ಟು ಕೋಟಿ ದುಡ್ಡು ತಂದಿದ್ದೀನಿ ಕ್ಷೇತ್ರಕ್ಕೋಸ್ಕರ ಅಂತ ಹೇಳಿ. ನೋಡಿ, ಹಿಂದೂ ಯುವಕರು ಬದಲಾಗ್ತಿದ್ದಾರೆ. ನಿಮ್ಮ ಈ ಕೋಮು ಭಾಷಣಗಳನ್ನು ಕೇಳಿ ಅವರು ಜೈಲಿಗೆ ಹೋಗಿ ಕೇಸ್ ಹಾಕಿಸ್ಕೊಂಡು ಒದ್ದಾಡ್ತಾ ಇರೋದನ್ನು ಅವ್ರು ಅರ್ಥ ಮಾಡಿಕೊಂಡು ಈಗ ಬಹಿರಂಗವಾಗಿ ಅವರೇ ಹೇಳ್ತಿದ್ದಾರೆ, ಇವರ ಮಾತುಗಳನ್ನು ಕೇಳಕ್ಕೆ ಹೋಗ್ಬಿಡಿ, ಇವರು ಆರಾಮಾಗಿರ್ತಾರೆ, ನಮ್ಮನ್ನು ಜೈಲು ಕೋರ್ಟು ಅಂತ ಅಲ್ದಾಡಿಸ್ತಾರೆ ಅಂತೇಳಿ ಸ್ವತಃ ಟೆಕ್ಕಿ ರವಿ ಅಂಥವರು ಮತ್ತು ಇನ್ಯಾರೋ ಸಂದೀಪ್ ಅಂಥವರೆಲ್ಲ ಬಂದು ಬಹಿರಂಗವಾಗಿ ತಮಗಾಗಿರುವ ನೋವುಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದು ಯುವಕರನ್ನು ನೀವು ಕೋಮು ದ್ವೇಷದ